ಯಾರೋ ಒಬ್ಬ ಮಹಾನುಭಾವರು ಇಲ್ಲಿ ಡ್ಯಾಶ್ ಮೇಲೆ ಇದ್ದವರು ಫೋನ್ ಮಾಡಿ ಹೇಳ್ತಾರಂತೆ, ರೇಯ್ ಏನ್ ತಿಳ್ಕೊಂಡಿದ್ಯಾ, ಇಲ್ಲಿ ಒಬ್ಬ ಅಳ್ಳಾಡಬಾರ್ದು, ವಿಧಾನಸೌಧದಲ್ಲಿರೋ ಜನ ಪೂರ್ತಿ ತುಂಬೋಗ್ಬೇಕು. ನಾಳೆ ಎಲ್ಲ ಪತ್ರಿಕೆ ಎಲ್ಲ ಚಾನಲಲ್ಲೂ ತುಂಬಿ ತುಳುಕಿದ ವಿಧಾನಸೌಧ ಅಂತ ಬರಬೇಕು. ನಮ್ಮ ಕಾರ್ಯಕ್ರಮ ಮುಗಿದು ಜನಗಣಮನ ಹೇಳೋವರೆಗೂ ನೀನು ಗೇಟ್ ಓಪನ್ ಮಾಡಬೇಡ ಅಂತ ಹೇಳ್ತಾರಂತೆ. ಇಲ್ಲಿ ಡ್ಯಾಶ್ ಮೇಲೆ ಇದ್ದವರು ಸರ್ಕಾರ. ಅರ್ಥ ಆಯ್ತಲ್ಲ ಯಾರು ಏನು ಅನ್ನೋದು ನಿಮ್ಗೆ ಅರ್ಥ ಆಗಿದೆ. ನಿಮ್ಮ ಈ ಒಂದು ಜಾತ್ರೆ ಮಾಡೋಕ್ಕೋಸ್ಕರ 11 ಜನರ ಜೀವವನ್ನು ತೆಗೆದ್ರಿ. ನಿಮ್ಮ ಜಾತ್ರೆಗೋಸ್ಕರ 11 ಜನರ ಜೀವ ತೆಗೆದ್ರಿ. ಈ ಶಾಪ ನಿಮಗೆ ತಟ್ಟುತ್ತೆ ನೋಡಿ. ಇಷ್ಟೆಲ್ಲ ದಾಖಲೆಗಳು ಬಂದರೂ ಕೂಡ, ಮಾಧ್ಯಮದಲ್ಲಿ ಬಂದರೂ ಕೂಡ ಇನ್ನೂ ರಾಜೀನಾಮೆ ಕೊಡದೆ ಹಠ ಹಿಡಿತೀರಲ್ಲ. ಯಾವ ಪುರುಷಾರ್ಥಕ್ಕೋಸ್ಕರ ಹಿಡ್ತೀರಾ? ನಾನು ಸಿದ್ದರಾಮಯ್ಯನವ್ರು ಕೊಳ್ತೀನಿ, ಹೆಂಗೋ 2.5 ವರ್ಷ ನಿಮ್ಮದು ಬಿಟ್ಟು ಹೋಗ್ಬೇಕಲ್ಲ, ಇವಾಗೇ ಕೊಟ್ಬಿಡಿ. ಒಳ್ಳೆ ಮಾರಲ್ ರೈಟ್ಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಥರ ನಿಮ್ಮ ಹೆಸರು ಕೂಡ ಕರ್ನಾಟಕದ ಇತಿಹಾಸದಲ್ಲಿ ಚಿರಸ್ಥಾಯಿ ಆಗೋತಾರೆ. ರಾಜೀನಾಮೆ ಕೊಟ್ಟೋಗಿ. ಜಾರ್ಜ್ ಫರ್ನಾಂಡಿಸು ರಾಜೀನಾಮೆ ಕೊಟ್ಟರು ಅವರೆಲ್ಲ. ಅಂಥ ಸಾಲಿನಲ್ಲಿ ನೀವು ಬಂದು ಹೋಗ್ತೀರಾ. ದಯವಿಟ್ಟು ರಾಜೀನಾಮೆ ಕೊಡಿ.